ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಏನೇನು ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಆ್ಯಕ್ಚುಲಿ ನೀವು ನೋಡ್ತಿರ್ಬೋದು, ಕಾಲಮ್ ಪಕ್ಕದಲ್ಲೇ ಸ್ಪೇಸ್ ಬಿಟ್ಟಿದ್ದಾರೆ ಕಿಟಕಿಗೆ. ಅಲ್ಲಿ ಕಾಲಮ್ ಪಕ್ಕದಲ್ಲಿ ಗೋಡೆ ಬರಬೇಕಿತ್ತು, ಆ್ಯಕ್ಚುಲಿ ಬಂದಿಲ್ಲ. ಸೊ ಅದು ಮಿಸ್ಟೇಕು. ಇನ್ನೊಂದು ಏನಂದರೆ, ಕಿಟಕಿ ಕೆಳಗಡೆನೆ ಒಂದು ಬೀಮ್ ಬರಬೇಕಿತ್ತು, 5 ಫೀಟ್ ಅಥವಾ 4 ಫೀಟ್ ಬಂದಿದ್ರೆ ಸೊ ಕ್ರ್ಯಾಕ್ ಆಗೋ ಚಾನ್ಸಸ್ಸು ಕಮ್ಮಿ ಇರ್ತಿತ್ತು. ಈ ಎಡ್ಜಸ್ ಎಲ್ಲ ನೀವು ನೋಡ್ತಿರ್ಬೋದು, ಈ ಎಡ್ಜಸ್ಸಲ್ಲಿ ಕ್ರ್ಯಾಕ್ಗಳು ಜಾಸ್ತಿ ಆಗುತ್ತೆ ಇನ್ ಕೇಸ್ ಬೀಮ್ ಕೊಟ್ಟಿಲ್ಲ ಅಂದರೆ. ಸೊ ಅದೊಂದು ಮಿಸ್ಟೇಕು. ಇನ್ನೊಂದು ಮಿಸ್ಟೇಕ್ ಏನಂದರೆ, ಇನ್ ಕೇಸ್ ಸೆಂಟ್ರಿಂಗ್ ಹೊಡೆಯೋ ಟೈಮಲ್ಲಿ ಪ್ರಾಪರ್ ಆಗಿರೋ ವುಡ್ಸ್ಗಳನ್ನ ಯೂಸ್ ಮಾಡಿಲ್ಲ, ವುಡ್ ಪ್ಲೇಟ್ಸ್ ಅಥವಾ ಸೆಂಟ್ರಿಂಗ್ ಪ್ಲೇಟ್ಸ್ಗಳನ್ನ ಯೂಸ್ ಮಾಡಿಲ್ಲ ಅಂದರೆ ನೀವು ನೋಡ್ತಿರ್ಬೋದು ಅದು ಸೈಡಲ್ಲಿ. ಸೊ ಆ ಥರ ಜಾಸ್ತಿ ಹೊರಗಡೆ ಬರೋ ಥರ ಆಗೋಗುತ್ತೆ. ಸೊ ಅದೊಂದು ಮಿಸ್ಟೇಕು. ಸೊ ಪ್ರಾಪರಾಗಿ ಹೇಗಿರಬೇಕೋ ಬೀಮ್ಗಳು ಆಗಿರಲ್ಲ. ಅಲ್ಲೂ ಅಷ್ಟೇ. ನೆಕ್ಸ್ಟು ಹೋಗ್ತಾ ಅವ್ರು ಏನೇ ಪ್ಲಾಸ್ಟಿಂಗ್ ಮಾಡಿದ್ರು ನೆಕ್ಸ್ಟು ಮುಂದಕ್ಕೆ ಹೋಗ್ತಾ ಕ್ರ್ಯಾಕ್ಸ್ ಬರುತ್ತೆ. ಇನ್ನೊಂದು ಮಿಸ್ಟೇಕ್ಸ್ ಏನಂದರೆ, ಕಾಂಕ್ರೀಟ್ ಹಾಕೋ ಟೈಮಲ್ಲಿ ಈ ಥರ ಹೋಲ್ಸ್ ಕಾಣದೇ ಇರೋ ಥರ ಫುಲ್ ಕಾಂಕ್ರೀಟ್ ಕಂಪ್ಲೀಟಾಗಿ ಕವರ್ ಆಗಬೇಕು. ಆ್ಯಂಡ್ ರಾಡ್ಸ್ಗಳೆಲ್ಲ ಕಾಣಿಸ್ತಿದೆ, ರಾಡ್ಸ್ಗಳೆಲ್ಲ ಕಾಣಿಸ್ಲೇಬಾರ್ದು. ಯಾಕೆ ಅಂತ ಅಂದರೆ, ನೀರು ಬಿದ್ದರೆ ಆಬ್ವಿಯಸ್ಲಿ ರಸ್ಟ್ ಹಿಡಿಯುತ್ತೆ. ರಸ್ಟ್ ಕಂಪ್ಲೀಟಾಗಿ ಒಳಗಡೆ ರಾಡ್ಸ್ಗಳು ರಸ್ಟ್ ಹಿಡಿತಾ ಹೋಗುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ರಾಡ್ಸ್ಗಳನ್ನ ಕವರ್ ಆಗೋಷ್ಟು ಕಾಂಕ್ರೀಟ್ ಫಿಲ್ಲಪ್ ಆಗಬೇಕು. ಸೊ ದೀಸ್ ಆರ್ ದ ಮೇಜರ್ ಮಿಸ್ಟೇಕ್ಸ್. ಸೊ ಈ ವ್ಲಾಗ್ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.